ಅನುಷ್ಠಾನದ ಹೆಸರಲ್ಲಿ ಲೂಟಿಗೆ ಪ್ಲಾನ್, ಶಾಸಕರ ಹಕ್ಕುಚ್ಯುತಿಗೆ ದಾರಿ, ಗವರ್ನರ್ಗೆ ದೂರು, ಏನೇ ಮಾಡಿ ಸಮಿತಿ ಇರತ್ತೆ, ನಾನೂ ಇಡ್ತೇನೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಗ್ಯಾರಂಟಿ ಗಲಾಟೆ. ಇದು ಈಗ ಅಲ್ಲ, ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ಹಿಂದೆಯೇ ಕೂಡ ಮಾಡಲಾಗಿತ್ತು. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೇನೆ ಇಲ್ಲಿ ಜೆಡಿಎಸ್ ದೊಡ್ಡ ಮಟ್ಟದ ರಣಕಹಳೆಯನ್ನ ಈಗಾಗಲೇ ಮೊಳಗಿಸ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕುವ ಸಮಿತಿ ಅಂತ ಹೇಳಿ ಲೇವಡಿಯನ್ನ ಕೂಡ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ನಿನ್ನೆ ಕೂಡ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಹಾಳ್ ಕೆಲಸ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆಡಿಎಸ್ ಯಾಕೆ ಇಷ್ಟೊಂದು ಹೋರಾಟವನ್ನ ಮಾಡ್ತಾ ಇದೆ? ಕಾಂಗ್ರೆಸ್ ಏನು ಮಾಡಿದೆ? ಗ್ಯಾರಂಟಿಯನ್ನ ಅನುಷ್ಠಾನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ನೋಡ್ಕೊಳ್ಳುವುದಕ್ಕೆ ಒಂದು ಸಮಿತಿ, ಆ ಸಮಿತಿಯನ್ನ ಯಾಕಾಗಿ ಅಲ್ಲಿ ತಯಾರಿ ಮಾಡಲಾಯಿತು ಅಥವಾ ಆ ಸಮಿತಿಯನ್ನ ನಿರ್ಮಾಣ ಮಾಡಿರೋದ್ರ ಹಿಂದಿರುವ ಲೆಕ್ಕಾಚಾರಗಳು ಏನು ಅನ್ನೋದು ಒಂದು ಕಡೆ ಆದ್ರೆ, ಈಗಾಗಲೇ ಈ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕುವ ಸಮಿತಿ ಅಂತ ಬಿಜೆಪಿ ಜೆಡಿಎಸ್ ಲೇವಡಿಯನ್ನ ಮಾಡಿದೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸಮಿತಿ ಅಂತೂ ಇದ್ದೇ ಇರತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇಲ್ಲಿ ಈಗ ಶಾಸಕರುಗಳ ಒಂದು ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಯಾವ ಕಾರಣಕ್ಕಾಗಿ ಸಮಿತಿಯನ್ನ ನೀವು ಮಾಡಿದ್ದೀರಿ? ಈ ಸಮಿತಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರುಗಳು, ಸದಸ್ಯರುಗಳು ಅಂತ ನೀವು ಮಾಡಿದಿರಲ್ಲ, ಅದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡಿದಿರಲ್ಲ, ಅದಕ್ಕೆ ಮಾಸಿಕ ಧನವನ್ನ ನೀವು ಈಗಾಗಲೇ ನಿಗದಿಪಡಿಸಿದ್ದಾರಲ್ಲ, ಹಾಗಾದ್ರೆ ಇದು ಶಾಸಕರ ಬದಲಾಗಿ ಇವರನ್ನ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಹುಟ್ಟು ಹಾಕಿದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಗಲಾಟೆ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಏನೇನು ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿರುದ್ಧ ಮೈತ್ರಿ ಪಕ್ಷಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಸಮರವನ್ನ ಸಾರಿದೆ. ಈ ಒಂದು ಸಮರದ ಭಾಗವೇ ಪ್ರತಿಭಟನೆಗಳು ಕೂಡ ನಡೆದಿರುವಂತದ್ದು. ವಿಧಾನಸೌಧದಿಂದ ರಾಜಭವನದವರೆಗೂ ಇವತ್ತು ಬಿಜೆಪಿ ಹಾಗೆಯೇ ಜೆಡಿಎಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ರಾಜಭವನಕ್ಕೆ ತೆರಳಿ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ನೀಡಿದೆ ಬಿಜೆಪಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಮುಖಂಡರುಗಳು. ಇಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ಮಾಡಿದೆ, ಇದರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದೆ. ಬಿಜೆಪಿ ಹೋರಾಟಕ್ಕೆ ಸಹಕಾರವನ್ನ ಕೊಟ್ಟಿರೋದು ಮಾಜಿ ಮುಖ್ಯಮಂತ್ರಿಗಳ ಆಗಿರುವಂತಹ BS ಯಡಿಯೂರಪ್ಪ ಅವರು. ಆದ್ರೆ ಜೆಡಿಎಸ್ಗೆ ಈಗ ಈ ರೀತಿಯಾದಂತಹ ಒಂದು ಕಟ್ಟಪ್ಪಣೆಯನ್ನ ಕೂಡ ಹೊರಡಿಸಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಈ ವಿಚಾರದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರ ಜೊತೆಯಲ್ಲೇ ಈ ವಿಚಾರದಲ್ಲಿ ಸಾಗಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸೊ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಅಣತಿಯಂತೆಯೇ ಈಗ ಈ ಒಂದು ಹೋರಾಟವನ್ನ ಕೈಗೊಳ್ಳಲಾಗಿದೆ. ಈ ವಿಚಾರ ಇದೀಗ ಈ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಯಾವ ಕಾರಣಕ್ಕಾಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CT ರವಿ ಏನ್ ಹೇಳಿದ್ದಾರೆ, ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತೇನು ಅನ್ನೋದನ್ನ ನೋಡೋಣ. ಸರ್ಕಾರ ಬರಕ್ಕೆ ಕಾರ್ಯಕರ್ತರು ಕಾರಣ ಅನ್ನೋದಿದ್ರೆ ಇವ್ರು ಲೂಟಿ ಹೊಡಿತಾ ಇದಾರಲ್ಲ, ಇವ್ರ ಜೋಬಿನ ದುಡ್ಡು ಕೊಡ್ಲಿ, ಹಗರಣ ಮಾಡಿ ಲೂಟಿ ಹೊಡಿತಾ ಇದಾರಲ್ಲ, ಆ ಜೋಬಿನ ದುಡ್ಡು ಕೊಡ್ಲಿ. ಜನರ ತೆರಿಗೆ ಹಣವನ್ನ ಹಂಚೋದಕ್ಕೆ ನಿಮ್ಗೆ ಯಾವನ್ರಿ ಅಧಿಕಾರ ಕೊಟ್ಟಿದ್ದು? ಜನ ನಿಮ್ಗೆ ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಿ, ಗಾಳಿಗೊಂದು ತೆರಿಗೆ ಹಾಕಿಲ್ಲ. ಆ ಹಿಮಾಚಲ್ ಪ್ರದೇಶದಲ್ಲಿ ಟಾಯ್ಲೆಟ್ಗೂ ಟ್ಯಾಕ್ಸ್ ಹಾಕಿದಂತ ಪಾರ್ಟಿ ಇದು ಕಾಂಗ್ರೆಸ್, ಇದು ಅಯೋಗ್ಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ನೀವೀಗ ಜನರ ದುಡ್ಡಲ್ಲಿ ನಿಮ್ ಕಾರ್ಯಕರ್ತರು ಯಾಕ್ರಿ ಮೋಜಿ ಮಸ್ತು ಮಾಡ್ಬೇಕು? ನಿಮ್ ದುಡ್ಡು ಕೊಡ್ರಿ. ಮತ್ ನೀವು ಸೇವೆಗಾಗಿರುವ ಪಾರ್ಟಿ, 135 ವರ್ಷಗಳ ಇತಿಹಾಸ ಇರೋ ಪಾರ್ಟಿ ಮಹಾತ್ಮ ಗಾಂಧಿ ಇದನ್ನ ಹೇಳ್ಕೊಟ್ಟಿದ್ದು. ಜನರ ತೆರಿಗೆ ಲೂಟಿ ಹೊಡೆಯೋದನ್ನ ಹೇಳ್ಕೊಟ್ಟಿದ್ದೇನ್ರಿ ಮಹಾತ್ಮ ಗಾಂಧಿ? ನಾಚಿಕೆ ಆಗಲ್ಲ ನಿಮ್ಗೆ? ತೆರಿಗೆ ಹಾಕಿದ್ದು ಹೋರಾಟ ಮಾಡಿ, ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ದು ಹೋರಾಟ ಮಾಡಿದ ಆ ನಾಯಕರಲ್ಲಿ ನಿಮ್ಮಂತ ಅಯೋಗ್ಯರಲ್ಲಿ ಎಷ್ಟ್ ದಿನ ನಡೆಯುತ್ತ ಅಹಂಕಾರ? ಎಷ್ಟ್ ದಿನ ಇರುತ್ತಿವ್ರ ಅಧಿಕಾರ? ಒಂದಿನ ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತೆ. ಜನ ನೋಡ್ತಿದ್ದಾರೆ, ಅಹಂಕಾರದ ಮಾತುಗಳಿಗೆ ಜನ ಉತ್ತರ ಕೊಡ್ತಾರೆ. ಎಲ್ಲದಕ್ಕೂ ಒಂದಿನ ಕೊನೆ ಆಗುತ್ತೆ. ನೋಡಿ, ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದ್ರು, ಗ್ಯಾರಂಟಿ ನಡೆಸಿದ್ವಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. 1.5 ವರ್ಷ ಆಯ್ತು ಸಮಿತಿಯನ್ನ ಮಾಡಿ. ಇಲ್ಲಿವರೆಗೆ ಏನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಬಿಜೆಪಿಯವರು? ಏನ್ ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯ್ತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ? ನಿನ್ನೆ ಆಗಿದೆಯಾ? 3 ಸದನ ಆಯ್ತು, ಇದು 3ನೇ ಸದನ. ಇವತ್ತವರೆಗೆ ಜ್ಞಾನೋದಯ ಆಗಿದೆಯಾ? ಸುಮ್ನೆ ಒಂದು ಪೆಳ್ಳೆ ನವ ಬೇಕು.
ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಶಾಸಕರ ಹಕ್ಕುಚ್ಯುತಿಯ ವಿಚಾರ ಆಗತ್ತೆ, ಶಾಸಕರ ಹಕ್ಕಿನ ಅಧಿಕಾರದ ವಿಚಾರ ಆಗತ್ತೆ ಅಂತ ಹೇಳಿ ಈ ವಿಚಾರವನ್ನ ಈಗಾಗಲೇ ವಿಪಕ್ಷದವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಶಾಸಕರ ಹಕ್ಕುಚ್ಯುತಿ ಆಗತ್ತೆ ಅನ್ನುವಂತಹ ಆರೋಪವನ್ನ ಇಟ್ಟುಕೊಂಡೇ ಇವತ್ತು ಬಿಜೆಪಿ ಜೆಡಿಎಸ್ನವರು ಹೋರಾಟವನ್ನ ಮಾಡಿರುವುದು. ಜೊತೆಗೆ ಕೇವಲ ಬಿಜೆಪಿ ಮತ್ತು ಜೆಡಿಎಸ್ನವರು ಮಾತ್ರ ಅಲ್ಲ, ಒಂದಷ್ಟು ಆ ಪಕ್ಷದವರಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಇದೆ. ಶಾಸಕರ ಹಕ್ಕುಚ್ಯುತಿ ಬಗ್ಗೆ ಸದನದಲ್ಲೂ ಕೂಡ ಈಗಾಗಲೇ ಪ್ರಸ್ತಾಪವನ್ನ ಮಾಡಲಾಗಿದೆ. ಈಗ ರಾಜ್ಯಪಾಲರಿಗೆ ಕೂಡ ಇದೇ ವಿಚಾರವನ್ನ ಇಟ್ಟುಕೊಂಡೇ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿರುವುದು. ಶಾಸಕರ ಅಧಿಕಾರ ಏನು, ಹಕ್ಕು ಏನು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳಿ ಶಾಸಕರು ಅಧಿಕಾರಿಗಳನ್ನ ಕಾಂಗ್ರೆಸ್ ಪುಡಾರಿಗಳ ಕೈಗೆ ಕೊಡಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದನ್ನ ನೋಡ್ಕೊಳ್ಳೋದಕ್ಕೆ ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಲೂಕು ಅಧ್ಯಕ್ಷರು, ತಾಲೂಕಿನ ಉಪಾಧ್ಯಕ್ಷರು, ಸದಸ್ಯರು ಅವರಿಗೆ ಅಲ್ಲಿ ಗೌರವಧನವನ್ನ ಕೊಡೋದು, ಇದು ಈಗ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಸರ್ಕಾರದ ಅಸಂವಿಧಾನಿಕ ನಡೆಯ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಕಾರಣ ಸರ್ಕಾರದ ದುಡ್ಡು ಇವರಿಗೆ ಬಳಕೆ ಆಗ್ತಾ ಇದೆ. ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ 40,000, ಉಪಾಧ್ಯಕ್ಷರುಗಳಿಗೆ 10,000, ಹಾಗೇನೆ ಅಲ್ಲಿ 2 ಸಭೆಯನ್ನ ಮಾಡಬೇಕು, ಅವರಿಗೆ 1,100 ರೂಪಾಯಿ, ತಾಲೂಕು ಅಧ್ಯಕ್ಷರಿಗೆ 25,000 ರೂಪಾಯಿ. ಯಾರ ದುಡ್ಡು ಕೊಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಳ್ಳಲಾಗಿದೆ. ಇದು ಸರ್ಕಾರ ದುಡ್ಡು, ಜನರ ದುಡ್ಡು, ತೆರಿಗೆಯ ದುಡ್ಡು, ಅದನ್ನ ನೀವು ಯಾಕೆ ನಿಮ್ಮ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಬಿಜೆಪಿ ಅವರು ಹಾಗೇನೆ ಜೆಡಿಎಸ್ ಅವರು ಕೇಳ್ತಾ ಇದ್ದಾರೆ. ಶಾಸಕರ ಹಕ್ಕಿನ ಚ್ಯುತಿ ಬಗ್ಗೆಯೂ ಕೂಡ ರಾಜ್ಯಪಾಲರಿಗೆ ಈ ಮೂಲಕ ದೂರನ್ನ ಕೊಟ್ಟಿರೋದು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ, ಅದೇ ರೀತಿಯಾಗಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮಾತನಾಡಿದ್ದಾರೆ. ನೋಡೋಣ. ಮಾಡಿದಿರಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರೇ, ಶಾಸಕಾಂಗಕ್ಕೆ ಸಿಎಂ ನಾಯಕರಿದ್ರೆ ಇಡೀ ಎಲ್ಲದಕ್ಕೂ ನ್ಯಾಯಾಂಗ, ಕಾರ್ಯಾಂಗ, ಶಾಸಕ ಎಲ್ಲದಕ್ಕೂ ಕೂಡ ಗವರ್ನರ್ ಅವರೇ ಹೇಳಿದ್ದಾರೆ ನಾನು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ. ಆ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆ ಮೇಲೆಗೆ ನಾವು ವಿಧಾನಸೌಧಕ್ಕೆ ಇದು ಒಂದು ಪ್ರಿವಿಲೇಜ್ ಮೋಷನ್ ಕೂಡ ನಾವು ಮೂವ್ ಮಾಡ್ತಾ ಇದ್ದೇವೆ ಈ ವಿಚಾರದಲ್ಲಿ. ಯಾಕಂದ್ರೆ ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಇದನ್ನು ಖಂಡಿಸಿ ನಾವು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಗವರ್ನರ್ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಈಗಾಗಲೇ ನಾವು ಗಮನಿಸಿದ್ವಲ್ಲ, ಈಗ ಇಲ್ಲಿ ಒಂದು ಶಾಸಕರ ಹಕ್ಕುವಿನ ವಿಚಾರ, ಇಲ್ಲಿ ಅವರ ಹಕ್ಕನ್ನ ಮೊಟಕುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಕೈಗೊಳ್ತೀವಿ ಅಂತ ಬಿಜೆಪಿ ಹೇಳಿದ್ದಾರೆ. ಕಾಂಗ್ರೆಸ್ ಅದೇ ಪ್ರಶ್ನೆ ಕೇಳ್ತಾರೆ, ಈಗ 1.5 ವರ್ಷ ಆಯ್ತಲ್ಲ, ಯಾಕೆ ಈಗಾಕೆ ಎಚ್ಚೆತ್ಕೊಂಡಿದ್ದೀರಿ ನೀವು? ಆಗ್ಲೇ ಹೇಳಬೇಕಾಗಿತ್ತು, ಆಗ್ಲೇ ನೀವು ಪ್ರತಿಭಟನೆ ಹೋರಾಟವನ್ನ ಮಾಡಬೇಕಾಗಿತ್ತು, ಆದ್ರೆ ಯಾವುದು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ನಾನು ಯಾವುದೇ ಕಾರಣಕ್ಕೂ ಈ ಸಮಿತಿಯನ್ನು ನಿಲ್ಲಿಸಲ್ಲ, ಈಗ ಶಾಸಕರನ್ನ ಇದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಇವ್ರು ಕೇಳ್ತಾ ಇರುವಂತದ್ದು. ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದಾಗೋದಿಲ್ಲ ಯಾವುದೇ ಕಾರಣಕ್ಕೂ. ಈಗ ಇದೆಯಲ್ಲ ಇವರ ಹೋರಾಟ ಕೂಡ ಅದೇ, ಅದನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈಗ ಇರುವಂತಹ ಒಂದು ಅನುಷ್ಠಾನ ಸಮಿತಿ ಇದೆ, ಅದನ್ನ ನೀವು ರದ್ದುಗೊಳಿಸಬೇಕು. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಅದನ್ನ ರದ್ದು ಮಾಡೋದಿಲ್ಲ, ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಸಮಿತಿಯನ್ನ ರದ್ದು ಮಾಡುವಂತಹ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಸದನದಲ್ಲಿ ಸಿಎಂ, ಸದನದ ಹೊರಗೆ ಡಿಕೆಶಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಆ ಒಂದು ಅನುಷ್ಠಾನ ಸಮಿತಿ ಆಲ್ರೆಡಿ ಕಾರ್ಯರೂಪದಲ್ಲಿದೆ, ಕೆಲಸ ಮಾಡ್ತಾ ಇದೆ. ಈಗ ಅದನ್ನ ಬೇಡ, ಶಾಸಕರುಗಳನ್ನ ಅದಕ್ಕೆ ಹಾಕಿ ಶಾಸಕರುಗಳನ್ನ ಅಧ್ಯಕ್ಷಗಳನ್ನಾಗಿ ನೇಮಿಸಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಸದ್ಯಕ್ಕಂತೂ ಆ ರೀತಿಯ ಪ್ರಶ್ನೆನೇ ಇಲ್ಲ. ಈಗ ಯಾರು ಕಾರ್ಯಕರ್ತರಿದ್ದಾರೋ, ಅಧ್ಯಕ್ಷರುಗಳಿದ್ದಾರೋ, ಉಪಾಧ್ಯಕ್ಷರು, ಅದನ್ನೇ ಕಂಟಿನ್ಯೂ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹಾಗೆಯೇ ಡಿಸಿಎಂ ಕೊಟ್ಟ ಸ್ಪಷ್ಟನೆಯನ್ನ ನೋಡೋಣ. ಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ ಡಿಬಿಟಿ ಮಾಡ್ತಾ ಇದ್ರು ಕೂಡ ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನ, ಜವಾಬ್ದಾರಿಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವರಿಗೆ ಪ್ರಜ್ಞಾ ಒಂದು ಇಲ್ಲದೆ ಇರ್ಬೋದು, ಅವರಿಗೆಲ್ಲ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಕಾರ್ಯಕರ್ತನೇ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂತ, MLA ಅಲ್ಲ ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದಾರಪ್ಪ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಂ ಅವ್ರಿಗೆ 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದೀವಿ. ಈಗ ನೀವು
ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು, ಅವರಿಗೆ ಒಬ್ಬರು KKRDB ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನ ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ. ಹಾಗಾದ್ರೆ ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸ್ಪಷ್ಟನೆ ಹಾಗೆಯೇ DCM ಕೊಟ್ಟಂತಹ ಸ್ಪಷ್ಟನೆಯನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದಷ್ಟು ಹೇಳಿದ್ದಾರೆ, 5 ವರ್ಷ ನಾನೇ ಸಿಎಂ ಅನ್ನುವಂತಹ ವಿಚಾರವನ್ನು. ಈಗ ಒಂದ್ ಕಡೆ ವಿಪಕ್ಷಗಳಿಗೆ ಟಾಂಗ್ ಅನ್ನ ಕೊಟ್ರೆ, ಮತ್ತೊಂದು ಕಡೆ ಆ ಸ್ವಪಕ್ಷೀಯರಿಗೂ ಕೂಡ ಒಂದು ವಿಚಾರವನ್ನ ಅವರು ಮನದಟ್ಟು ಮಾಡಿದ್ದಾರೆ. ಏನು, ಅನುಷ್ಠಾನ ಸಮಿತಿಯ ಚರ್ಚೆಯ ಮಧ್ಯೆ ಸಿಎಂ ಸ್ಥಾನದ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸಿ ಚರ್ಚೆ ಆಗಿದೆ. ಅಧಿಕಾರ ಹಂಚಿಕೆ ಆಗತ್ತಾ ಅನ್ನುವಂತಹ ವಿಚಾರ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ವಿಚಾರ 5 ವರ್ಷ ಆ ನಂತರದ ಸಿಎಂ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ನೀವೇನೋ ಹೋಗ್ಬಿಡ್ತೀರಾ, ನಮ್ಮೆಲ್ಲರ ಕಥೆ ಏನು ಅಂತ ಹೇಳಿ ಆರ್ ಅಶೋಕ್ ಅವರು ಕೇಳಿದ್ರು. ಆ ಸಂದರ್ಭದಲ್ಲಿ ನಾವು ಎಲ್ಲೂ ಹೋಗಲ್ಲ, ನಾವು ಮತ್ತೆ ಬರ್ತೇವೆ. ಈ 5 ವರ್ಷ ಮಾತ್ರ ಅಲ್ಲ, ಮುಂದಿನ 5 ವರ್ಷ ಕೂಡ ನಾವೇ ಅಧಿಕಾರದಲ್ಲಿ ಇರ್ತೇವೆ ಅನ್ನುವಂತಹ ವಿಚಾರವನ್ನ ಸಿಎಂ ಹೇಳ್ತಾರೆ. ಕಾಣದಂತೆ ಮಾಯವಾಗಿ ಬಿಡ್ತೀರಿ ಅಂತ ಹೇಳಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಟಕ್ಕರನ್ನ ಕೊಟ್ಟಿದ್ದು ಈ ರೀತಿಯಾಗಿ. ಅಶೋಕ್, ಬರೆದಿಟ್ಕೋ, ಮುಂದಿನ ಚುನಾವಣೆಯಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋದು. ಈ ಒಂದು ಸಂದರ್ಭ ಮಾತ್ರ ಅಲ್ಲ, ಮುಂದಿನ ಚುನಾವಣೆಯಲ್ಲೂ ನಾವೇ ಅಧಿಕಾರದಲ್ಲಿ ಇರ್ತೇವೆ. ಈಗ 5 ವರ್ಷ ಬಹಳ ಇಂಪಾರ್ಟೆಂಟ್ ಇದು. ಈಗ 5 ವರ್ಷ ನಾನೇ ಇರ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮುಂದಿನ 5 ವರ್ಷವೂ ನಾವೇ ಬರ್ತೇವೆ ಅಂತ ಹೇಳಿ ಸಿಎಂ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಕೇವಲ ವಿಪಕ್ಷದವರಿಗೆ ಮಾತ್ರ ಅಲ್ಲ, ಸ್ವಪಕ್ಷದವರಿಗೂ ಕೊಟ್ಟಂತಹ ಉತ್ತರ ಅಂತಾನೆ ನಾವು ಅಂದ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರದ ಹಂಚಿಕೆಯ ವಿಚಾರದಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ಮತ್ತೆ ಮನದಟ್ಟು ಮಾಡಿದ್ದಾರೆ, ಸ್ವಪಕ್ಷೀಯರಿಗೂ ಕೂಡ. ಇಂತಹ ಸಂದರ್ಭದಲ್ಲಿ ಈ ವಿಚಾರ ಯಾಕೆ ಬಂತು ಅಂತ ಹೇಳಿದ್ರೆ, ಆರ್ ಅಶೋಕ್ ಅವರು ಕೇಳ್ತಾರೆ, ಅಲ್ಲಿ ಯಾರು ಮುಂದೆ ಸಿಎಂ ಆದಾಗ ಸಂದರ್ಭದಲ್ಲಿ ಯಾಕೆ ನಮ್ಗೆ ನೀವೇ ಇರಬೇಕು, ಕಂಟಿನ್ಯೂ ಆಗ್ಬೇಕು ಅನ್ನುವಂಥದ್ದು ಆಸೆ ಇದೆ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವರು ನಾನೇ ಇರ್ತೇನೆ 5 ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ಈ ಮೂಲಕ DK ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸಿಗೆ, ಆಸೆಗೆ ತಣ್ಣೀರು ಎರಚಿದಂತ ಆಗುತ್ತೆ. ಹಾಗಾದ್ರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ನೋಡೋಣ. ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳುವಂಥದ್ದು, ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಬಹಳ ಖಡಕ್ ಆಗಿ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರು ಇರಲ್ಲ, ನಾನೇ 5 ವರ್ಷ ಇರ್ತೀನಿ, ಮುಂದಿನ 5 ವರ್ಷ ಕೂಡ ನಾನೇ ಇರ್ತೀನಿ ಅಂತ ಹೇಳಿ. ಅದೇ ಇಷ್ಟು ಮಾತ್ರ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಈಗ ನಡೀತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಈಗ ಡಿನ್ನರ್ ಮೀಟಿಂಗ್ ನ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದ್ದು, ಮೊದಲ ಬಾರಿ ಗೆದ್ದಂತಹ ಶಾಸಕರಿಂದ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗಿದೆ. ಡಿನ್ನರ್ ಆಯೋಜಿಸಿದ್ದು JDS ನ ಶಾಸಕ ಶರಣಗೌಡ ಕಂದಕೂರ ಅವರು. ಅದನ್ನ ನೀವಿಲ್ಲಿ ಗಮನಿಸಬೇಕು. ಅವರು ಯಾವ ರೀತಿಯಾಗಿ ಈ ಹಿಂದೆ ಕೂಡ ಇದ್ರು, ಏನೇನು ಮಾತಾಡೋರು, ಯಾವ ರೀತಿ ಅಸಮಾಧಾನ ಇದೆ ಅನ್ನುವಂಥದ್ದು. ಶಾಸಕರನ್ನ ಸಂಪರ್ಕಿಸಿದ್ದ ಕಾಂಗ್ರೆಸ್ ಶಾಸಕರಾದ ಬಸವರಾಜ್ ಶಿವಗಂಗಾ ಹಾಗೆಯೇ ಗಣಿಗ ರವಿಕುಮಾರ್ ಅವರು ಅವರನ್ನ ಸಂಪರ್ಕ ಮಾಡಿದ್ರು. ಔತಣಕೂಟದಲ್ಲಿ ಬಿಜೆಪಿ ಶಾಸಕ BY ವಿಜಯೇಂದ್ರ ಅವರು ಭಾಗಿಯಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಒಂದು ವಿಚಾರವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಡಿನ್ನರ್ ನಲ್ಲಿ 3 ಪಕ್ಷಗಳ ಶಾಸಕರು ಭಾಗಿಯಾಗಿದ್ದೇ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಸಸ್ಪೆನ್ಸ್ ಅನ್ನು ಕೂಡ ಹುಟ್ಟು ಹಾಕಿದೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರಿಂದಲೂ ಕೂಡ ನಾಳೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಸಹಜವಾಗಿ ಕುತೂಹಲ ಇದೆ, ಇವರು ಯಾರ್ಯಾರು ಎಲ್ಲರೂ ಕೂಡ ಒಟ್ಟಾದ್ರೆ ಏನಾಗುತ್ತೆ ಅಂತ ಹೇಳಿ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ DKಶಿ 5 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಔತಣಕೂಟವನ್ನ ಅವರು ಏರ್ಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸಚಿವರು ಶಾಸಕರನ್ನ ಡಿನ್ನರ್ಗೆ ಕರೆದಿದ್ದಾರೆ DK ಶಿವಕುಮಾರ್ ಅವರು. ಈಗ ಒಂದ್ ಕಡೆ ಈಗ ಸಿಎಂ ವಿಚಾರ ಇದೆ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರ ಇರುವಂತಹ ಸಂದರ್ಭದಲ್ಲಿ ಈಗ DKಶಿ ಅವರ ಈ ಒಂದು ಔತಣ ಕೂಟ ಏರ್ಪಡಿಸಿರುವುದಿದೆಯಲ್ಲ, ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.